ಬಂದು ಭರತ್ ಅವರಿಗೆ ಧನ್ಯವಾದ. ಅವ್ರ ಜೊತೆಯಲ್ಲಿ ಅವ್ರ ಸ್ನೇಹಿತರಾಗಿರುವಂತ ಕರಿ ಅವರು ಸಹ ಸಾಕಷ್ಟು ಕಾರ್ಯನಿರ್ವಹಿಸ್ತಾ ಇದ್ರೆ. ನಿಮ್ಮ ಪ್ರೀತಿಯ ಸ್ನೇಹಿತರು ನಿಮ್ಮನ್ನ ನೆನ್ಸ್ಕೊಳ್ಳೋದಕ್ಕೆ ಸೂಚನೆ ನೀಡ್ತಾ ಇದ್ರು. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡಗಳ ಪಂದ್ಯ 2-1 ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡವಾಗಿ ಹಾಗೂ ಮಣಿಭರತ್ ಅದ್ಭುತವಾದಂತಹ ಒಂದು ಟಕ್ಕಲ್ ಹನುಮ ಅವರನ್ನು ಬಂಧಿಸುವಲ್ಲಿ ಯಶಸ್ವಿ ಆದ್ರು. 3-1. ರೈಟ್, ಇಟ್ಸ್ ಅ ಡೂ ಆರ್ ಡೈ. ದಾಳಿಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶಂಕರ್ ಬಲಿಷ್ಠ ದಾಳಿಗಾರ. ಉತ್ತಮವಾದಂತಹ ಟ್ಯಾಕಲ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ in favor of ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಪರವಾಗಿಲ್ಲ, ಡಾಕ್ಟರ್ ಶಿಷ್ಯ ಬೇಗ ಕನ್ನಡ ಬಿಡ್ಕೊಂಡ್ರೆ ಡಾಕ್ಟರ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಣಿಭರತ್ ದಾಳಿಗಾರ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಂಜು ರೈತರು ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ರೈಟ್ ಇದ್ದಂತಹ ಆಟಗಾರನಿಂದ ಅದ್ಭುತವಾದಂತಹ ಡಬಲ್ ಆಂಕಲ್ ಹೋಲ್ಡ್. ಅಫಿಷಿಯಲ್ ಟೈಮ್ ಔಟ್. ಬಾಹುಬಲಿ ಬಾಹುಬಲಿ ಅಂದಿಂದ ಮೃತ್ಯುವಲ್ಲ ಎತ್ಕೊಂಡ್ಬೇಕಾದ್ರೆ ನಾಮಿನೇ ಸರ್ ಚೇತಿ ಇದ ಕರ್ಕೊಂಡು ಕೂದಲು ಬೀಳ್ಸಾಕಿದ್ದ ಸೊಪ್ಪ ನಂಗೆ ನಿಲ್ಸಿ ಉಪಯೋಗ ಆಯ್ತಲ್ಲ. ನೀನು ಉದ್ರೋಗಿ ಕಟ್ಕೊಡೋದು ಏನನ್ನ ಆಗ್ಲಿ ಮತ್ತೆ ತಲೆಯಲ್ಲೂ ಬಿಸ್ಕೆಟ್ ತರದೇ ಸರ್ ನಮ್ಮ ಹುಡುಗ. ಏನಾನ್ ಬೇಕಾ? ಏನ್ ಬೇಕಾ? ಟೀನಾ ಕಾಸು ಕೊಡಿ ತರಿಸ್ತೀನಿ. ಹಂಗೆ ಹೇಳಿ 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 ಹಾಕೋದಾ? ಇನ್ನೊಂದೇಲ್ಲ ಏನ್ ಕಾಯಿಸ್ತವ್ರ ಪಾಯಿಂಟ್ ಗೊತ್ತು ನಾಲ್ಕು ಸನ್ ಸಮಬಲ ಹೋರಾಟದಲ್ಲಿ ಪಂದ್ಯ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ರಾಜು ಅವರಿಗೆ ಸ್ವಲ್ಪ
ಗಾಯದ ಸಮಸ್ಯೆ ಕಾಡ್ತಾ ಇದೆ. ಹೊಸ 5-4ರಲ್ಲಿ ಪಂದ್ಯ ಮುನ್ನಡೆಯಲ್ಲಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಆಟಗಾರ ಮಣಿಭರತ್ ರಾಕೇಶ್ ಅವರಿಂದ ಬೇಡವಾದಂತ ಹಂತಕ್ಕೆ ಮುಂದಾದ್ರು. ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್. ಚಲನಚಿತ್ರ ರಂಗದಲ್ಲೂ ಸಹ ಅದ್ಭುತ ಕ್ಯಾಮ್ರಾಮನ್ ಆಗಿರುವಂತಹ ನಮ್ಮ ಸಾಯಿ ಡೇವಿಡ್ ರವರು ಈ ಪಂದ್ಯಾವಳಿಗೂ ಸಹ ಅದ್ಭುತವಾದಂತ ಕ್ಷಣಗಳನ್ನ ತಮ್ಮ ಕ್ಯಾಮ್ರಾದ ಮೂಲಕ ಸೆರೆ ಹಿಡಿತಾ ಇದ್ರು. ರಿತ್ವಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು 7 ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ಆಯೋಜಿಸಿದಂತಹ ಎಲ್ಜಿಹಳ್ಳಿ ರೈಸಿಂಗ್ ಸ್ಟಾರ್ ಕಪ್ 2024 6 ಈಚ್ ಸಮಬಲ ಹೋರಾಟದಲ್ಲಿ ಪಂದ್ಯ. ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ ನಮ್ಮ ಬಾಹುಬಲಿ ಒಂದ್ ಸ್ವಲ್ಪ ಗಾಯದ ಸಮಸ್ಯೆಯಿಂದ ಅಂಕಣದಿಂದ ಹೊರಗಡೆ ಇದ್ದಾರೆ. ಸಾಕಷ್ಟು ಗಳನ್ನು ಗೆದ್ದು 7-6 7-6 ಒಂದು ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರ ಸಹಕಾರದೊಂದಿದೆ. ಇದೊಂದು ಸುಂದರವಾದಂತಹ ಕಬಡ್ಡಿ ಪಂದ್ಯಾವಳಿ. ನಮ್ಮ 7 ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿನಾಯಕ್ ಸರ್ ಅವರು, ಹಾಗೆ ಕೃಷ್ಣಮೂರ್ತಿ ಸರ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಕಿಶೋರ್ ಅವರು, ಶರವಣ್ ರವರು, ಸಾಯಿ ಡೇವಿಡ್ ರವರು, ಮಂಜೂರ್ ಅವರು, ಹಾಗೆ ಆಕಾಶ್ ಅವರು, ವೀರೇಂದರ್ ಅವರು, ವಿಶ್ವ ಕನ್ನಡ ಅವರು, ಶ್ರೀನಿವಾಸ್ ರೆಡ್ಡಿ ರವರು, ಅವರು, ಶಶಿರ್ ಅವರು, ಲೋಕೇಶ್ ಅವರು, ಇವರಿಗೆ ಇವರಾಗಿರುವಂತಹ ಶ್ರೀಯುತ ಸ್ವಾಮಿನಾಥನ್ ಅವರು ಅವರೆಲ್ಲರ ಸಹಕಾರದೊಂದಿಗೆ ಇದೊಂದು ಹಳ್ಳಿಯಲ್ಲಿ ಅದ್ಭುತವಾದಂತಹ ಒಂದು ಕಬಡ್ಡಿ ಪಂದ್ಯಾವಳಿ. ನಿಮ್ಮೆಲ್ಲ ತೀರ್ಪುಗಾರರು ನಿನ್ನೆಯಿಂದಲೂ ಸಹ ಶ್ರೀಯುತ ವಿಶ್ವನಾಥ್ ರವರು, ಶ್ರೀಯುತ ಮನೇಗೌಡರವರು, ಶ್ರೀಯುತ ಚಂದ್ರರವರು, ಶ್ರೀಯುತ ರಾಜೇಶ್ ಅವರು, ಶ್ರೀಯುತ ಸಂಪತ್ ರವರು, ಶ್ರೀಯುತ ಬಾಬು ಸರ್, ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರೆಫ್ರಿ ಬೋರ್ಡ್ ಚೇರ್ಮನ್ ಆಗಿರುವಂತಹ ಶ್ರೀಯುತ ಶ್ರೀಲಿಂಗಪ್ಪ ಸರ್ ಅವರ ನೇತೃತ್ವದಲ್ಲಿ ಅದ್ಭುತವಾಗಿ ಒಂದು ಕಬಡ್ಡಿ ಪಂದ್ಯಾವಳಿ ಸಾಗಿ ಬರ್ತಾ ಇದೆ. 7-6 ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. 2ನೇ ಕರೆ HMT ಕಾಲನಿ ಬಾಯ್ಸ್ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. 2 ತಂಡಗಳಿಗಿದು 2ನೇ ಕರೆ. HMT ಕಾಲನಿ ಬಾಯ್ಸ್ ವರ್ಸಸ್ ಕ್ಲಾಸಿಕ್ ನ್ಯಾಷನಲ್ಸ್. 2 ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಂಜು ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಈಗ ಹನುಮ
ಐದು ಆಚ್ ಕನ್ನಡ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಸ್ಥಳದ ದಾನಿಗಳಾಗಿರುವಂತಹ ಶ್ರೀಯುತ ಜಯರಾಮ್ ಅವರಿಗೂ ಸಹ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕ್ರೀಡಾಂಗಣಕ್ಕೆ ನೀರಿನ ವ್ಯವಸ್ಥೆಯನ್ನು ನಮ್ಮ ಶಿವಪುರ ಅವರು ನೀಡಿರ್ತಾರೆ, ಅವರಿಗೂ ಸಹ ಧನ್ಯವಾದ. ಏನು ಇದು ಕಾಸಿದೆ ಡೆಲಿವರಿ ಅಲ್ಲಿ ಈಗ ಬೇರೆ ಹಿಂಗೆ ಬರ್ತಾರಲ್ಲ ವಿಶ್ವೇಶ್ವರಯ್ಯ ತಂಡದ ಹರ್ಷಿತ್ ಥರ್ಡ್ ರೈಡ್ ಟು ಟೈ ಒಂದು ತಂಡದಿಂದ ನೇರವಾಗಿ ಅಂಕಗಳಾದ್ರೆ ಡಿಸೈಡೆಡ್ ಆಗಿರುತ್ತೆ. Third right. It's a 2 tie. ಮಾಡು ಇಲ್ಲವೇ ಮಡಿ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ಬೇಡವಾದಂತ ಹಿಡಿತಕ್ಕೆ ಮುಂದಾದ್ರು. 8-8 ಸಮಬಲ ಹೋರಾಟದಲ್ಲಿ ಪಂದ್ಯ. ಸ್ವಸ್ಥ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಣಿ ಭರತ್ ಗಾಡಿಯಲ್ಲೇ ಬಿಟ್ಟಿಲ್ಲ ನೋಡ್ದೆ ರೆಫ್ರಿಗಳು ಯಾರು ನೋಡಿ, ಒಂದು ಬೈಕ್ ಕೀ ಸಿಕ್ಕಿದೆ, ಯಾರ್ದು ಒಂದು ಸರಿಯಾದ ಮಾಹಿತಿ ನೀಡಿ ತೆಗೆದುಕೊಂಡು ಹೋಗಿ. 8 ಸಮ. ಈಚ್ ಸಮಬಲ ಹೋರಾಟದಲ್ಲಿ ಪಂದ್ಯ. ಹರ್ಷಿತ್ third right. It's a 2 tie. ಅದು ಫ್ಯಾನ್ಸಿ ಇಲ್ಲ ಯಾರಿಗೂ ಫ್ಯಾನ್ಸಿ ಇರೋದು ನೀವೇ ಮಣಿ ಭರತ್ ಅವ್ರನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಥರ್ಡ್ ರೈಟ್ 9-8 ಒಂದು ಅಂಕದ ಮುನ್ನಡೆಯಲ್ಲಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಮಂಜು ಸೇರಿ ಅಂಕಲ್ ಮಾಡುವಂತ ಪ್ರಯತ್ನ. ಸೂಪರ್ ಟ್ಯಾಕಲ್, ಅದ್ಭುತವಾದಂತಹ ಹಿಡಿತ. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 10-9 ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಇರ ಒಂದ್ ನಿಮಿಷ ಎಷ್ಟಾಗುತ್ತೆ ನೋಡ್ಬಿಟ್ಟು ಒಂದ್ ನಿಮಿಷ ಇರ
ಕಡೆ ಲಾನ್ ಆಗದ 3 ಆಟಗಾರ ನಡುವೆ ಹೇಮಂತ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಂಜು 10-9 ಪಂದ್ಯ ಕೇವಲ 1 ಅಂಕದ ಅಂತರದಲ್ಲಿರುವಂತ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. The last and final call, HMP Colony Boys ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. ಎರಡು ತಂಡಗಳಿಗಿನ ಅಂತಿಮ ಕರೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ. Yes, 10-9 ಪಂದ್ಯ. It's a 2 or die. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಮಾಡು ಎಲ್ಲಿವೆ ಮಡು. ದಾಳಿಗರ್ನಿಗೆ ಅಗ್ನಿ ಪರೀಕ್ಷೆ ಕಾದ್ಬಿಡೋಣ. ರಾಕೇಶ್ ಅವರಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು. ತೀರ್ಪುಗಾರ ತೀರ್ಮಾನ ನೀಡ್ತಾರೆ. ಆಟಗಾರ ನಿಮ್ಮಲ್ಲಿ ವಾದ ವಿವಾದ ಬೇಡ. ಮಲ್ಟಿಪಲ್ ರೈಟ್ ಪಾಯಿಂಟ್, ಒಂದು ಅಡ್ವಾನ್ಸ್ ಟ್ಯಾಕಲ್. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ 12-9 ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಅನುಭವಿ ಆಟಗಾರರಾಗಿರುವಂತಹ ಚೇತನ್, ಅದೇ ರೀತಿ ಕಿರಣ್ ಮಾಗಡಿ ಅವರ ಅನುಪಸ್ಥಿತಿಯಲ್ಲಿ ಸಹ ತಂಡದ ನಾಯಕರ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ. ಮಾಡುವಂತ ಯತ್ನ ಅದ್ಭುತವಾದಂತಹ ಒಂದು ಕಲೆ. Thirteen, 9 in favor of Swastik Sports Club. ಎರಡು ತಂಡದ ನಾಯಕರ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹದಿಮೂರು 10 ಸ್ಪಿನ್ 10 in favor of Swastik Sports Club. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶಂಕರ್ ಲೆಫ್ಟ್ ಕಾರ್ನರ್ ಇದ್ದಂತ ಹರ್ಷಿತ್ ಅವರನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾದ್ರು. 14-10 14-11 14-11. ಕಬಡ್ಡಿ ಪಂದ್ಯಾವಳಿಗೆ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತ ಸಂತೋಷ್ ಗೌಡರವರು ಪ್ರೊ ಕಬಡ್ಡಿ ಆಟಗಾರರು, ಮತ್ತೆ ಸುನಿಲ್ ಹನುಮಂತಪ್ಪ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನ್ಯಾಷನಲ್ಸ್ ನ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಗೋವಿಂದ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ವು. 14-12 ಸ್ಪೋರ್ಟ್ಸ್ ಕ್ಲಬ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ ನಡುವೆ ಕಿಕ್ ಮಾಡುವಂತ. ಎಸ್, ನಿಮ್ಮಲ್ಲಿ ವಾದ ವಿವಾದ ಬೇಡ. 14-13
ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. (14-13) in favor of Swastik Sports Club. 14-13 ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ನಿಜವಾಗ್ಲೂ ಒಂದು ಅದ್ಭುತವಾದಂತಹ ಪಂದ್ಯ. ಅಷ್ಟೇ ಅದ್ಭುತವಾದಂತಹ ಕಂಬ್ಯಾಕ್ ಮಾಡಿದಂತಹ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಕಾದ್ ನೋಡೋಣ. ಮಣಿ ಭರತ್ ಈಗ ದಾಳಿಗಾರ ಸ್ಪಾರ್ಕ್ ಮಾಡಿದಂತ ಪ್ರಯತ್ನ. ಲೆಫ್ಟ್ ರೈಡರ್ ರೈಟ್ ಕಾರ್ನರ್ ಭಾಗದಲ್ಲಿ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಇದರೊಂದಿಗೆ ಪಂದ್ಯ ಮುಕ್ತವಾಗಿದೆ. ಕೊನೆಯ ಕ್ಷಣದಲ್ಲಿ 2 ಅಂಕದ ಅಂತರದೊಂದಿಗೆ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶೀಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ತಾ ಇದ್ದ. ಪಂದ್ಯಗಳಲ್ಲಿ ಭಾಗವಹಿಸಿದಂತಹ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೂ ಸಹ ಧನ್ಯವಾದ.